ನನ್ನ ಹೆಸರು ಸ್ನೇಹ, ನಮ್ಮ ಊರು ಮೈಸೂರು. ನನಗೆ ಮದುವೆ ಆಗಿ 6 ವರ್ಷಗಳು ಕಳೆದರೂ ಮಕ್ಕಳ ಆಗಿರಲಿಲ್ಲ. ನನಗೆ ಮಕ್ಕಳ ಮಾಡಬೇಕೆಂದು ನನ್ನ ಗಂಡ ಬಾಳ ಪ್ರಯತ್ನ ಮಾಡಿದರು. ಏನೂ ಪ್ರಯೋಜನೆ ಆಗಲಿಲ್ಲ. ಎಲ್ಲಾ ಡಾಕ್ಟರ ಹತ್ರಾನೂ ತೋರಿಸಿದ್ವಿ, ಬೇಸತ್ತು ಹೋಗಿದ್ವಿ. ನನ್ನ ಗಂಡ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ನಾನು ಕಾನ್ವೆಂಟ್ ಸ್ಕೂಲ ಟೀಚರ ಇದ್ದೆ. ನನಗೆ ಮಕ್ಕಳ ಇಲ್ಲದ ಕಾರಣಕ್ಕಾಗಿ ಮನನೊಂದು ಹೋಗಿದ್ದೆ ಗೆಳೆಯರೇ. ಮಕ್ಕಳ ಮಾಡಬೇಕೆಂದು ನನ್ನ ಗಂಡ ನಾನು ಹಗಲ ರಾತ್ರಿ ಕಷ್ಟಪಡುತ್ತಿದ್ವಿ. ಆದರನೂ ನಮ್ಮ ಕನಸು ಕೈಗೂಡಿರ್ಲಿಲ್ಲ. ಒಂದು ದಿನ ನನ್ನ ಗಂಡ ಆಫೀಸಿನಿಂದ ಮನೆಗೆ ಬಂದು ಸೋಫಾ ಮೇಲೆ ಕೂತಿದ್ದರು. ನಾನು ಅವರ ಪಕ್ಕದಲ್ಲೇ ಟಿವಿ ನೋಡುತ್ತಾ ಸೋಫಾ ಮೇಲೆ ಕೂತಿದ್ದೆ. ಆವಾಗ ಅವರ ಫ್ರೆಂಡ್ ಫೋನ್ ಮಾಡಿದರು. ಹಾಗೆ ಮಾತಾಡುತ್ತಾ ನನ್ನ ಗಂಡನ ಫ್ರೆಂಡ್ ಕೇಳಿದ್ರು, ತುಂಬಾ ಬೋರ ಆಗ್ತಿದೆ, ಹೆಂಗೋ 1 ವಾರ ಆಫೀಸ್ ಸೂಟಿ ಇದೆ, ಎಲ್ಲಾದರೂ ಪ್ರವಾಸ ಹೋಗೋಣವಾ ಅಂದ್ರು. ಅದಕ್ಕೆ ನನ್ನ ಗಂಡ ಕೂಡ ಒಪ್ಪಿದ. ಅದಕ್ಕೆ ಅವನು ನಾವಷ್ಟೇ ಹೋಗುವುದು ಬೇಡ, ನಮ್ಮ ಹೆಂಡ್ತಿರನ್ನು ಕರಕೊಂಡು ಹೋಗಬಹುದಲ್ಲ ಅಂದ್ರು. ಅದಕ್ಕೆ ನನ್ನ ಗಂಡ ಕೂಡ ಸರಿ, ನಾವಷ್ಟೇ ಯಾಕೆ, ಅವರನ್ನು ಕರಕೊಂಡ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ರು. ಹಾಗೆ ಮಾತಾಡುತ್ತಾ ಡೇಟ್ ಫಿಕ್ಸ್ ಮಾಡಿದರು. ಕೇವಲ ಹೋಗೋದು 4 ದಿನ ಬಾಕಿ ಇತ್ತು. ಬಟ್ಟೆಗಳು, ನಮಗೆ ಬೇಕಾಗುವ ಎಲ್ಲ ಸಾಮಾನುಗಳನ್ನು ಬ್ಯಾಗ ಪ್ಯಾಕ ಮಾಡಿದವು. ಇನ್ನೇನು ಹೊರಡುವ ಸಮಯ ಬಂದೇ ಬಿಟ್ಟಿತು. ನಮ್ಮದೇ ಮಹೀಂದ್ರಾ ಥಾರ ಕಾರಿನಲ್ಲಿ ಎಲ್ಲ ಲಗೇಜ್ ಬ್ಯಾಗ್ಗಳನ್ನು ಡಿಕ್ಕಿಯಲ್ಲಿ ಲೋಡ ಮಾಡಿ ರಾಜ್ಯ ಹೆದ್ದಾರಿಯುತ್ತ ಹೊರಟೆವು. ಎಲ್ಲರೂ ಫುಲ್ ಖುಷಿಯಲ್ಲಿ ಹಾಡು ಕೇಳುತ್ತಾ ಮಜಾ ಮಾಡುತ್ತಾ ಹೋದೆವು. ತಮಿಳುನಾಡು ಸಮೀಪಿಸುತ್ತಿದ್ದಂತೆ ಸಂಜೆಯಾಯಿತು. ಮುಂದೆ ಒಂದು ಸಿಟಿಯಲ್ಲಿ ಬಾಲಾಜಿ ಲಾಡ್ಜವೊಂದರಲ್ಲಿ ರಾತ್ರಿ ಉಳಕೊಂಡೇವ. ಊಟ ಮಾಡಿ ಮಲಗಿದೇವ. ಮುಂಜಾನೆ ಎದ್ದು ರೂಮ್ ಚಾಕೌಟ್ ಮಾಡಿ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದೆವು. ತಮಿಳುನಾಡಿಗೆ ಹೋದ್ವಿ. ಅಲ್ಲಿ ಒಂದು ಸುಂದರವಾದ ಪ್ರವಾಸಿಗರ ಕಾಡು ಪ್ರದೇಶ ಇತ್ತು. ಅದರಲ್ಲಿ ನಾವೆಲ್ಲರೂ ಓಡಾಡುತ್ತಾ ಬಾರಿ ಮಜಾ ಮಾಡಿ ಅವತ್ತು ಪೂರ್ತಿ ಎಂಜಾಯ್ ಮಾಡುತ್ತಾ ದಿನ ಕಳೆದವು. ಮತ್ತೆ ಸಂಜೆ ಹೊತ್ತಿಗೆ ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ವಿ ಗೆಳೆಯರೇ. ಓಡಾಡಿ ತುಂಬಾ ಸುಸ್ತಾಗಿತ್ತು. ಹೋಟೆಲ್ ರೂಮಿನಲ್ಲಿ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡಿದ್ವಿ. ಎಲ್ಲರಿಗೂ ಕುಡಿದು ಸ್ವಲ್ಪ ನಶೆಯಾಗಿತ್ತು ಅನಿಸುತ್ತೆ. ಹಾಗೆ ಊಟ ಮಾಡುವಷ್ಟರಲ್ಲಿ ಟೈಮ್ ರಾತ್ರಿ 1 ಗಂಟೆಯಾಗಿತ್ತು. 4 ಜನ ಒಂದೇ ರೂಮಿನಲ್ಲಿ ಮಲಕೊಂಡಿದ್ವಿ ಗೆಳೆಯರೇ. ಆದರೆ ಕುಡಿದಿರೋ ನಶೆಯಲ್ಲಿ ಮಾರ ಪಕ್ಕ ಯಾರ ಮಲಗಿದ್ವಿ ಅನ್ನೋದೇ ಗೊತ್ತಾಗಿರಲಿಲ್ಲ. ಮುಂಜಾನೆ ಎದ್ದು ನೋಡಿದಾಗ ರಾತ್ರಿ ಯಾರೋ ನನ್ನ ಜೊತೆ, ನನ್ನ ಗಂಡನಲ್ಲದೆ ಬೇರೆ ಯಾರೋ ಆಟ ಆಡಿದ್ದಾರೆ ಅಂತ ಕನ್ಫರ್ಮ್ ಆಯ್ತು. ಯಾರಿಗೂ ಹೇಳದೆ ಸುಮ್ಮನಾಗಿ ಬಿಟ್ಟೆ. 6 ದಿನ ಪ್ರವಾಸ ಮುಗಿಸಿಕೊಂಡು ಊರಿಗೆ ಬಂದೀವಿ. 3 ತಿಂಗಳ ನಂತರ ನನಗೆ ಈಗ ಹುಳಿ ಮಾವಿನ ಹಣ್ಣು ತಿನ್ನುವ ಬಯಕೆ ಆಗುತ್ತಿದೆ ಗೆಳೆಯರೇ. ನನಗ ಅನಿಸುತ್ತೆ ಇದಕ್ಕೆಲ್ಲ ಕಾರಣ ನನ್ನ ಗಂಡನ ಫ್ರೆಂಡ ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೇ.